ಟು ಅವರ್ ಚಾನಲ್. ಇವತ್ತೇನಪ್ಪ ಅಂದರೆ ವೀಡಿಯೋ ಮಾಡೋಕ್ತಾ ಇರೋದು, ಫ್ರೆಂಡ್ಸ್ ಎಲ್ಲ ಸೇರಿ ಅಡುಗೆಗಳು ಮಾಡ್ತಾಯಿದ್ದಾರಂತೆ. ಬನ್ನಿ ಅಲ್ಲೋಗಿ ತೋರಿಸ್ತೀನಿ ಏನೇನು ಮಾಡ್ತಾರಂತೆಲ್ಲ. ಎಷ್ಟು ಫ್ರೆಂಡ್ ಬರ್ತಾಯಿದ್ದಾನೆ ಕರ್ಕೊಂಡು ಹೋಗೋಕ್ಕೆ, ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇನ್ನೂ ಫ್ರೆಂಡ್ ಬಂದಿಲ್ಲ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆಗೆ. ಬರ್ತೀನಿ ಅಂತ ಹೇಳಿದ್ದಾನೆ. ನಾವೇ ಅರ್ಧಕ್ಕೆ ದಾರಿಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ, ಇನ್ನೂ ಒಳಗಡೆಗೆ ಹೋಗಬೇಕು. ರೋಡ್ ಹೆಂಗಿದೆ ಅಂತ ಇನ್ನೂ ಒಳಗಡೆಗೆ ಹೋಗ್ತಾ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಹೇಳ್ಕೊಳ್ಳ ಹಂಗೆ ಹಿಂದಕ್ಕೆ ಎಳ್ದು ಒಳಗೆ ಬಿಟ್ಬಿಟ್ಟು ಒಳಗಡೆ ಯಾಕ ತೋರ್ಸ ಅವಾಗ ಶಕ್ತಿ ಇಲ್ಲ, ಶಕ್ತಿಯಲ್ಲಿ ಶಕ್ತಿ ಅಲ್ಲೋಳಲ್ಲೇ ಅಲ್ಲೋಳಲ್ಲೇ. ಜಸ್ಟು ಕ್ರಿಕೆಟ್ ಆಡ್ಕೊಂಡು ಇವಾಗ ಮನೆಗೆ ಬಂದೆ. ಫುಲ್ ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಫ್ರೆಶ್ ಆಫ್ ಆಗಿ ನಿಮಗೆ ಸಿಗ್ತೀನಿ ಬನ್ನಿ. ನಮ್ಮ ಮನೇಲಿ ಬಟ್ಟೆನ ಹೆಂಗೆ ಆರಿಸ್ತಾರಂದ್ರೆ ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿ ಇಲ್ಲಿ ನೋಡಿ ಗೈಸ್, ಇದರಿಂದ ಆರಿಸ್ತಾರೆ ನಮ್ಮ ಮನೇಲಿ, ಹೇರ್ ಡ್ರೈಯರಿಂದ. ನಮ್ಮ ತಂಗಿ ತೋರಿಸ್ತೀನಿ ಬನ್ನಿ. ರೂಮಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಾವಳು ನಮ್ಮ ತಂಗಿ. ಇಲ್ಲಿ ನೋಡಿ ಗೈಸ್, ಎರಡೆರಡು ಫೋನ್ ಇಟ್ಕೊಂಡು ಎಡಿಟ್ ಮಾಡ್ತಾವಳು ನಮ್ಮ ತಂಗಿ. ಮಾ ಸೋಡಮ್ಮ ಓಯ್ ನೋಡಿ ಗೈಸ್, ಮರ್ಯಾದಿನೇ ಇಲ್ಲ ನಮಗೆ, ಏನು ಮಾಡೋಣ. ಗೈಸ್ ಫ್ರೆಂಡ್ ಫೋನ್ ಮಾಡಿದ್ದ, ಹಾಲು ಹಾಕಕ್ಕೆ ಹೋಗ್ಬೇಕಂತೆ, ಗಾಡಿ ಇಲ್ಲ. ಬನ್ನಿ ಹೋಗ್ಬಿಟ್ಟು ಬರೋಣ. ನನ್ನ ಫ್ರೆಂಡು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾನೆ, ಬೇಗ ಅರ್ಜೆಂಟಾಗಿ ಬಾ ಅಂತ. ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಏನು ಮಾಡೋದು, ಬೆಳಗ್ಗೆಯಿಂದ ನಡೆಯೋದೇ ಆಗೋಗ್ಬಿಡೈತೆ ನನಗಂತೂ. ನನ್ನ ಗಾಡಿ ಸ್ವಲ್ಪ ಟ್ರವಲ್ ಕೊಡ್ತು, ಅದಕ್ಕೆ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ನಮ್ಮ ಮನೆ ಹತ್ರ ಇರೋದು ದೊಡ್ಡ ಗ್ರೌಂಡ್ ಇದು. ನಾವು ಯಾವಾಗೋ ಇಲ್ಲೇ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಫಸ್ಟು, ಇವಾಗ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಬನ್ನಿ ಬೇಗ ಹೋಗೋಣ. ಇಲ್ಲಿ ವೆಜ್ ಟೂರ್ನಮೆಂಟ್ ನಡೆಯುತ್ತೆ ಗೈಸ್. ಏನು ಮಸ್ತಾಗಿದೆ ಅಂತ, ಸೂಪರ್ ಆಗಿದೆ. ಬಿಟ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದೀನಿ. ಒಂದು ಹ್ಯಾಂಡಲ್ ಓಡಿಸ್ತಾ ಇದ್ದೀನಿ ಗೈಸ್. ಗಾಡಿ ಕೊಟ್ಬಿಟ್ಟು ಹೋಗೋಣ ಅಂತ ಗೈಸ್. ಆರಕ್ಕೆ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ನಡ್ಕೊಂಬರ್ತಾ ಇದ್ದಾನಂತೆ. ಬನ್ನಿ ಹೋಗಿ ಆರಕ್ಕೆ ಎತ್ಕೊಂಬರಕ್ಕೆ ಹೋಗೋಣ. ಆರಕ್ಕೆ ಎತ್ಕೊಂಡು ಸಿಗ್ತೀನಿ ಬನ್ನಿ ಗೈಸ್ ನಿಮಗೆ. ಬನ್ನಿ ಹೋಗಿ ಪಿಕಪ್ ಮಾಡಿಕೊಂಡು ಬಂದಿದ್ದೀವಿ ಆರಕ್ಕೆ ಎತ್ಕೊಂಡು ಹೋಗೋಕ್ಕೆ. ಆರಕ್ಸಲ್ಲಿ ಇಲ್ಲ, ಫೋನ್ ಮಾಡ್ತಾಯಿದ್ದೀವಿ, ಬರ್ತಾಯಿದ್ದೀನಿ ಅಂತಂದರೆ. ಬನ್ನಿ ಬಂದಮೇಲೆ ತೋರಿಸ್ತೀನಿ. ಮನೆಗೆ ಬಂದೆ, ಗಾಡಿ ಎತ್ಕೊಂಡು ಫ್ರೆಂಡ್ ಮನೆ ಹತ್ರ ಬಿಟ್ಟು, ಫ್ರೆಂಡ್ ನನಗೆ ಬಿಟ್ಟು ಬಂದ್ರಿ. ಗಾಡಿ ಯಾಕೆ ತೋರ್ಸೋಕ್ಕಾಗಿಲ್ಲ ಅಂದರೆ, ಗಾಡಿ ನಾನೇ ತೋರ್ಸೋದು ಬೇಡ ಅಂತ ತೋರಿಸಿಲ್ಲ. ಮನೆಗೆ ಬಂದಿದ್ದೀನಿ. ನಮ್ಮ ತಂಗಿನ ಫ್ರೆಂಚ್ ಫ್ರೈಸ್ ಮಾಡ್ತಾಳಂತೆ, ತೋರಿಸ್ತೀನಿ ನೋಡಿ ಗೈಸ್ ಹೆಂಗೆ ಮಾಡ್ತಾಳೆ ಅಂತ. ಗೈಸ್ ನಮ್ಮ ತಂಗಿ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಗೈಸ್ ನೋಡಿ ಗೈಸ್, ನಮ್ಮ ತಂಗಿ ಎಲ್ಲ ಕಟ್ ಮಾಡ್ತಿದ್ದಾಳೆ. ಹೆಂಗೆ ಮಾಡ್ತಾಳೆ ತೋರಿಸ್ತಾಳೆ ನೋಡಿ ಗೈಸ್. ಇವಳ್ದು ಯೂಟ್ಯೂಬ್ ಚಾನಲ್ ಇದೆ, ವೈಶಾಲಿ ಅಂತ. ಅವಳದು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವಳಿಗೂ ಸಪೋರ್ಟ್ ಮಾಡಿ. ನಮ್ಮ ತಂಗಿಗೆ ನನಗೂ ಹಂಗೆ ಸಪೋರ್ಟ್ ಮಾಡಿ ಗೈಸ್. ಏಯ್ ನಮ್ಮ ಬ್ಲಾಗ್ ಆಯ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್, ನನ್ನ ಬ್ಲಾಗ್ಸ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಸಿಗೋಣ ಬನ್ನಿ ಗೈಸ್ ಎಲ್ಲ ಆದಮೇಲೆ. ಗೈಸ್ ನಮ್ಮ ತಂಗಿದು ಯೂಟ್ಯೂಬ್ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಎಲ್ಲ ಸಪೋರ್ಟ್ ಮಾಡಿ ಗೈಸ್. ನೋಡಿ ಗೈಸ್ ಹಿಂಗೆ ಎಷ್ಟು ಚೆನ್ನಾಗಿ ಹಚ್ಕೊಂಡು ನಮ್ಮ ತಂಗಿ. ಎಲ್ಲರೂ ಇದೇ ಥರ ಹಚ್ಕೋಬೇಕು, ಸಣ್ಣದಾಗಿ ಹಚ್ಕೊಳ್ಳಿ. ಇನ್ನೂ ಕಟ್ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಪಾಪ. ಸೋಡಮ್ಮ ಸೋಡಾ ಗೈಸ್ ನೀಟಾಗೆಲ್ಲ ಹಚ್ಚಿದ್ದಾಳೆ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ತೋರಿಸ್ತೀನಿ ಬನ್ನಿ ಏನು ಮಾಡಬೇಕು ಅಂತ. ಬಾಣಲಿ ತೊಗೊಳ್ಳಿ. ಬಾಣಲಿಯಲ್ಲಿ
ವಾಟ್ರ್ ಹಾಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಗೈಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸಾಕು. ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ಒಂದು ಕುದ್ದು ಬಂದಿದೆ. ಸೊ 80% ಆಗಿದೆ. ಇನ್ನು ಫುಲ್ ಇದ್ರಿಂದ ವಾಟರ್ ಎಲ್ಲ ಬಗ್ಸ್ಕೊಂಡ್ಬಿಡ್ಬೇಕು ನಾವು. ಎಷ್ಟು ನೋಡಿ, ಫುಲ್ ಬಗ್ಸ್ಕೊಂಡಿದ್ದಾಳೆ ನಮ್ಮ ತಂಗಿ. ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಫಸ್ಟ್ ನೀರೆಲ್ಲ ಹಿಂಡ್ಕೊಂಡ್ಬಿಡ್ಲಿ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಅಕ್ಕನ ಇವಾಗ ಇದಕ್ಕೆ ಫುಲ್ಲು ಡೀಪ್ ಫ್ರೈ ಮಾಡೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಂಡು ಹೋಗ್ಬೋದು. ಮಾಡಿದ್ದಾಳೆ ನಮ್ಮ ತಂಗಿ ನೋಡಿ. ಫುಲ್ ಡೀಪ್ ಫ್ರೈ ಮಾಡೋಂಗಿಲ್ಲ, ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕಾ? ಅದಾಗಲ್ಲ, ನನ್ಗೆ ಗೊತ್ತಿಲ್ಲ ಅಷ್ಟು, ನಮ್ಮ ತಂಗಿ ಗೊತ್ತು ಗೈಸ್ ಎಲ್ಲ. ಸೊ ಫ್ರೆಂಡ್ಸ್ ನೋಡಿ, ಆಗಿದೆ ಇವಾಗ. ಬನ್ನಿ ಅಂತ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿದೆ ನೋಡಿ, ಕ್ರಂಚಿಯಾಗಿ ಬರುತ್ತೆ. ಟೇಸ್ಟ್ ಮಾಡು ನೋಡಿ. ಸೂಪರ್ ಆಗಿದೆ ಗೈಸ್. ಇದರ ಉಪ್ಪು ಹಾಕ್ಕೊಂಡಿದ್ರೆ ನಾವು ಬಯಸೋ ಟೈಮ್ ಉಪ್ಪು ಹಾಕಿದ್ರೆ ಆಮೇಲೆ ನಾವು ಮತ್ತೆ ಉಪ್ಪು ಹಾಕ್ಬೇಕು ಅವಶ್ಯಕತೆನೇ ಇಲ್ಲ. ಬರೀ ಖಾರ ಹಾಕೊಂಡು ತಿಂದರೆ ಸಾಕು ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಹಿಂಗೆ ಬರುತ್ತಾ ಇರುತ್ತೆ. ಥ್ಯಾಂಕ್ ಯು.